ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ ಬಗ್ಗೆ ಹೇಳಲು ಬಂದಿದ್ದೇನೆ. ಇದು ಕಂಪನಿ ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ. ಇದೊಂದು ಅಪೆರಿಯಲ್ಸ್ ರಿಲೇಟೆಡ್ ಕಂಪನಿ. ಇಟ್ಸ್ ಅ ಫಾಸ್ಟೆಸ್ಟ್ ಗ್ರೋಯಿಂಗ್ ಕೊಲಿಜೇಟ್ ಕಸ್ಟಮರ್ ಅಪೆರಿಯಲ್ ಕಂಪನಿ. ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ ಸಿಗುತ್ತೆ. ಅವರು ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರೆ. And we welcome everyone regardless of sexual orientation, gender, religion, nationality, age and race. Anyone with talent and drive will be given the guidance and space to have a major impact on the future of Fresh Prints. ಇಲ್ಲಿ ಕರೆಂಟ್ ಜಾಬ್ ಓಪನಿಂಗ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಆ್ಯಂಡ್ ಆಫೀಸ್. ಇಲ್ಲಿ ಡಿಪಾರ್ಟ್ಮೆಂಟ್ ನಿಮಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನಿವಾಗ HR ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ಆಫೀಸ್ ಏರಿಯಾಸ್. ಇದು ಇಂಡಿಯಾ ಆ್ಯಂಡ್ ಫಿಲಿಪೀನ್ಸ್ ಎರಡು ಕಂಟ್ರೀಸಿಗಿದೆ. ನಾವು ಇಂಡಿಯಾ, ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಡಿಯಾದಲ್ಲಿ HR ರಿಕ್ರೂಟಿಂಗ್ ಒಂದು ಜಾಬ್ ಓಪನಿಂಗ್ಸ್ ಇದೆ. ಅದು HR ಇಂಟರ್ನ್ ಅಂತ, ಹೈದರಾಬಾದ್ ಲೊಕೇಶನ್, ಇಂಡಿಯಾ, ಆ್ಯಂಡ್ ಇಟ್ ಈಸ್ ಅ ರಿಮೋಟ್ ಜಾಬ್. ಕ್ಲಿಕ್ ಮಾಡಿ ಅದ್ರ ಮೇಲೆ ಇಲ್ಲಿ ನೋಡಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಜಾಯ್ನ್ ಎ ಹೈ ಪರ್ಫಾರ್ಮಿಂಗ್ ಟೀಮ್ ಫಾರ್ ಆನ್ NYC ಬೇಸ್ಡ್ ಕಸ್ಟಮ್ ಅಪಿರಲ್ ಸ್ಟಾರ್ಟಪ್. ಇಲ್ಲಿ ಹೆಂಗೆ ಅಂತಂದರೆ, ಫ್ರೆಶ್ ಪ್ರಿಂಟ್ಸ್ ಇಸ್ ಎ ನ್ಯೂಯಾರ್ಕ್ ಬೇಸ್ಡ್ ಕಸ್ಟಮ್ ಅಪಿರಲ್ ಸ್ಟಾರ್ಟಪ್. ಈ ಕಂಪ್ನಿ ನ್ಯೂಯಾರ್ಕ್ ಬೇಸ್ಡ್ ಕಂಪ್ನಿ. ವಿ ಫೈಂಡ್ ಇನ್ಕ್ರಿಡಿಬಲ್ ಸ್ಟೂಡೆಂಟ್ಸ್ ಆ್ಯಂಡ್ ಗಿವ್ ದಮ್ ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್ ಟು ಬಿಲ್ಡ್ ದಿ ಬಿಸ್ನೆಸ್ ಎಟ್ ದೇಯರ್ ಸ್ಕೂಲ್. ಇಲ್ಲಿ ಅವರು ಟ್ರೈನಿಂಗ್ಸ್ ಕೊಡ್ತಾರೆ ಸ್ಟೂಡೆಂಟ್ಸಿಗಳಿಗೆ ಎಲ್ಲ. ಅಂದರೆ ಅವ್ರ ಕ್ಯಾಂಪಸ್ಸಲ್ಲಿ ಅವರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ ಟ್ರೈನಿಂಗ್ಸ್ಗಳನ್ನ ಅವ್ರು ಪ್ರೊವೈಡ್ ಮಾಡ್ತಾರೆ. This role is perfect for someone who wants to get a head start in their human resource career. You will learn tons about a lot of different aspects of HR, and for the right person this role offers an uncapped opportunity. You will get all the time and support you need to learn, develop professionally and have a big impact. ಓಕೆ, ನೆಕ್ಸ್ಟ್ ಕೀ ರೆಸ್ಪಾನ್ಸಿಬಿಲಿಟಿ ಏನಂದರೆ, ಅಲ್ಲಿ ನೀವು ಕಂಪ್ನಿ ಜಾಯ್ನ್ ಆದಮೇಲೆ ಇಲ್ಲಿ ಲೀಡ್ ಕ್ಯಾಂಡಿಡೇಟ್ ಔಟ್ರೀಚ್ ಆ್ಯಂಡ್ ಸೋರ್ಸಿಂಗ್ ಕ್ಯಾಂಡಿಡೇಟ್ಸ್ ಥ್ರೂ ವೇರಿಯಸ್ ರಿಕ್ರೂಟ್ಮೆಂಟ್ ಚಾನಲ್ಸ್. ನೀವು ಕ್ಯಾಂಡಿಡೇಟ್ಸ್ನ ರಿಕ್ರೂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಕರೆಕ್ಟಾಗಿ ಸೋರ್ಸಿಂಗ್ ಅಂದರೆ ಅದಕ್ಕೆ ಕರೆಕ್ಟಾಗಿ ಒಂದೊಂದು ಪೋರ್ಟಲ್ಸ್ ಅಂಥದ್ದೆಲ್ಲ ಇರುತ್ತೆ. ಅದ್ರ ಥ್ರೂ ನೀವು ಕ್ಯಾಂಡಿಡೇಟ್ಸ್ನ ರಿಕ್ರೂಟ್ ಮಾಡಬೇಕಾಗುತ್ತೆ. ಕಂಡಕ್ಟ್ ಇನಿಷಿಯಲ್ ಇಂಟರ್ವ್ಯೂಸ್ ಆ್ಯಂಡ್ ಕೋಆರ್ಡಿನೇಟ್ ಮಲ್ಟಿಪಲ್ ರೌಂಡ್ ಆಫ್ ಅಸೆಸ್ಮೆಂಟ್ ಪ್ಲಸ್ ಇಂಟರ್ವ್ಯೂಸ್ ಫಾರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಹೈರಿಂಗ್ ಮ್ಯಾನೇಜರ್ಸ್. ಇಲ್ಲಿ ನೀವು ಇನಿಷಿಯಲ್ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಕೋಆರ್ಡಿನೇಟ್ ಮಲ್ಟಿಪಲ್ ರೌಂಡ್ಸ್ ಆಫ್ ಅಸೆಸ್ಮೆಂಟ್. ಮತ್ತು ನೀವು ಮ್ಯಾನೇಜರ್ಸ್ಗೆ ಮಲ್ಟಿಪಲ್ ರೌಂಡ್ ಆಫ್ ಅಸೆಸ್ಮೆಂಟ್ ಎಲ್ಲ ಕೋಆರ್ಡಿನೇಟ್ ಮಾಡೋಂಗೆ ನೀವು ಅವರಿಗೆ ಇದು ಮಾಡಬೇಕಾಗುತ್ತೆ, ಸಪೋರ್ಟ್ ಮಾಡಬೇಕಾಗುತ್ತೆ. ನೀವು ಅದನ್ನು ಇನಿಷಿಯೇಟ್ ತಗೊಂಡು ಮೂವ್ ಮಾಡಬೇಕು ನೆಕ್ಸ್ಟ್ ಮಲ್ಟಿಪಲ್ ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಎಲ್ಲ. ಕಮ್ಯುನಿಕೇಟ್ ವಿತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅದರ್ ಟೀಮ್ ಮೆಂಬರ್ಸ್ ಟು ಎನ್ಶೂರ್ ಸ್ಟೇಟಸ್ ಅಪ್ಡೇಟ್ಸ್ ಆಫ್ ಟಾಸ್ಕ್. ಮತ್ತು ನೀವು ಮ್ಯಾನೇಜರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಅಂದರೆ ಸ್ಟೇಟಸ್ ಅಪ್ಡೇಟ್ಸ್ಗೋಸ್ಕರ ಎನಿ ಅದರ್ ರೆಸ್ಪಾನ್ಸಿಬಿಲಿಟಿ ಡೆಲಿಗೇಟೆಡ್ ಟು ಬಿ ಬ್ಯಾಕಪ್ ಫಾರ್ HR ಜನರಲಿಸ್ಟ್ ಅಡ್ಮಿನ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನೇನೆಂದರೆ, ಯು ಶುಡ್ ಹ್ಯಾವ್ ಎ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್. ತುಂಬ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಾಗಿರುತ್ತೆ. ಆ್ಯಂಡ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಇಸ್ ಎ ಮಸ್ಟ್. ಇಂಗ್ಲೀಷ್ ಫ್ಲೂಯೆನ್ಸಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು. ಸ್ಟ್ರಾಂಗ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಯೋರೈಸಿಂಗ್ ಸ್ಕಿಲ್. ಒಳ್ಳೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಆದ್ಯತೆ ಕೊಡುವಂಥ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಎಕ್ಸೈಟೆಡ್ ಟು ವರ್ಕ್ ಆನ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ನೀವಾಗೆ ನಿಮ್ಮ ಸ್ವಂತ ಇಷ್ಟದ ಪ್ರಕಾರ ಸೆಲ್ಫ್ ಮೋಟಿವೇಟೆಡ್ ಆಗಿ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡುವಂಥ ಸ್ಕಿಲ್ಸ್ ಕೂಡ ಇರಬೇಕಾಗುತ್ತೆ. ಗ್ರೇಟ್ ಇಂಟರ್ಪರ್ಸ್ನಲ್ ಆ್ಯಂಡ್ ಪೀಪಲ್ ಸ್ಕಿಲ್. ಒಳ್ಳೆ ಇಂಟರ್ಪರ್ಸ್ನಲ್ ಆ್ಯಂಡ್ ಪೀಪಲ್ ಸ್ಕಿಲ್, ಪೀಪಲ್ ಮ್ಯಾನೇಜ್ಮೆಂಟ್, ಪೀಪಲ್ ಜೊತೆ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಸ್ಕಿಲ್ ಹತ್ರ ಚೆನ್ನಾಗಿರಬೇಕು. ಫ್ರೆಶ್ ಗ್ರ್ಯಾಜುಯೇಟ್ಸ್ ವಿತ್ ದ ಫ್ಲೇರ್ ಫಾರ್ HR ಅಲಾಂಗ್ ವಿತ್ ಅನ್ ಎಗರ್ನೆಸ್ ಟು ಲರ್ನ್ ಆರ್ ವೆಲ್ಕಮ್ ಟು ಅಪ್ಲೈ. ಓಕೆ, ನೆಕ್ಸ್ಟ್ ಪರ್ಸ್ನಲ್ ಆಟ್ರಿಬ್ಯೂಟ್ಸ್. ನೀವು ಪ್ರೊಆ್ಯಕ್ಟಿವ್ ಆಗಿರಬೇಕು. ಲವ್ಸ್ ಚಾಲೆಂಜಸ್. ನೀವು ಚಾಲೆಂಜಸ್ನ ಎಕ್ಸೆಪ್ಟ್ ಮಾಡಬೇಕು. ಗೋಲ್ ಓರಿಯೆಂಟೆಡ್, ಓಪನ್ ಟು ಚೇಂಜ್, ಕಾಮ್ ಅಂಡರ್ ಪ್ರೆಷರ್, ಸೂಪರ್ ಅಟೆಂಟಿವ್ ಟು ಡೀಟೇಲ್. ಇಲ್ಲಿ ನಿಮ್ಮ ಕಾಂಪನ್ಸೇಷನ್ ಆ್ಯಂಡ್ ಬೆನಿಫಿಟ್. ನಿಮ್ಮ ಸ್ಯಾಲ್ರಿ ಹೆಂಗಿರುತ್ತೆ ಅಂತಂದರೆ $200 ಪರ್ ಮಂತ್. ನಿಮ್ಮದು $200 ಪರ್ ಮಂತ್ ಇರುತ್ತೆ. ದ ಆಪರ್ಚುನಿಟಿ ಟು ಲರ್ನ್ ಎ ಲಾಟ್ ರ್ಯಾಪಿಡ್ಲಿ. ವರ್ಕಿಂಗ್ ವಿತ್ ಅ ಟ್ಯಾಲೆಂಟೆಡ್ ಆ್ಯಂಡ್ ಡೆಡಿಕೇಟೆಡ್ HR ಟೀಮ್. ಡೀಟೇಲ್ಸ್. ದಿಸ್ ವಿಲ್ ಬಿ ಎ 2 to 3 month ಫಿಕ್ಸ್ಡ್ ಟರ್ಮ್ ಪೊಸಿಷನ್. ಇದು ನಿಮಗೆ 2 to 3 month ಫಿಕ್ಸ್ಡ್ ಆಗಿರುತ್ತೆ ಜಾಬ್. ಅದರ ನಂತರ
ಏನು ಮಾಡಬೇಕು ನೆಕ್ಸ್ಟ್ ನೀವು ನೋಡ್ಕೋಬೇಕಾಗುತ್ತೆ. ಮೇ ಬಿ ಅವರೇ ಹೈಯರ್ ಮಾಡ್ಕೋಬೋದು, ಇಲ್ಲ ನೀವೇ ಅಟ್ಲೀಸ್ಟ್ ಇದು ನಿಮಗೆ ಇಂಟರ್ನ್ಶಿಪ್ ಥರ ಟ್ರೈನಿಂಗ್ ತಗೊಂಡು ನೀವು ಬೇರೆ ಕಡೆ ಜಾಬ್ ಹುಡ್ಕೋಬೋದು. ಆ್ಯಂಡ್ ಇಟ್ಸ್ ಎ ಫುಲ್ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇನ್ ಇಂಡಿಯಾ. ಇದು ನಿಮಗೆ ಫುಲ್ ಟೈಮ್ ರಿಮೋಟ್ ಅಂದರೆ ನಿಮ್ಮ ಮನೇಲೇ ಕೂತ್ಕೊಂಡು ಮಾಡುವಂಥ ಜಾಬ್ ಕೂಡ ಆಗಿದೆ. ವರ್ಕಿಂಗ್ ಅವರ್ಸ್ ಹೆಂಗಿರುತ್ತೆ ಅಂದರೆ ಮಂಡೇ ಟು ಫ್ರೈಡೇ ಇರುತ್ತೆ, ದಟ್ 1 PM to 10 PM ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಈ ಟೈಮಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಹೇಳುವಂಥದ್ದು ಅಂತಂದರೆ, ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ಸ್ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಫಸ್ಟ್ ನೇಮ್ ಎಂಟ್ರ್ ಮಾಡಬೇಕಾಗುತ್ತೆ, ನಿಮ್ಮ ಲಾಸ್ಟ್ ನೇಮ್ ಅಂದರೆ ಇನಿಷಿಯಲ್, ನೆಕ್ಸ್ಟ್ ಇಮೇಲ್ ನಿಮ್ಮ ಮೇಲ್ ಅಡ್ರೆಸ್ ಏನಿದೆ ಅದನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ, ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಿಮ್ಮ ರೆಸ್ಯೂಮ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು. Then, where do you see yourself in the next 5 years? Why do you believe that Fresh Prince is the place to be for you to realize your 5-year vision? ಇಲ್ಲಿ ನೀವು ಈ ಕ್ವಶನಿಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ 5 ಇಯರ್ಸಲ್ಲಿ ನೀವು ಎಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ, ಅಂದರೆ ನಿಮ್ಮ ಪೊಸಿಷನ್ ಯಾವ ಲೆವೆಲ್ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ. ವೈ ಡು ಯು ಬಿಲೀವ್ ದಟ್ ಫ್ರೆಶ್ ಪ್ರಿನ್ಸ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಯು ಟು ರಿಯಲೈಸ್ ಯೋರ್ 5-year ವಿಷನ್. ನೀವು ಯಾಕೆ ಇದು ಫಸ್ಟ್ ಪ್ರಿಂಟ್ ಅನ್ನೋ ಕಂಪನಿ ನಿಮ್ಮ ಈ ನೆಕ್ಸ್ಟ್ 5 ಇಯರಲ್ಲಿರುವಂಥ ಅಚೀವ್ಮೆಂಟ್ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ಸಕ್ಸಸ್ ಆಗೋಕ್ಕೆ ಈ ಕಂಪ್ನಿ ಹೆಂಗೆ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ನೀವು ಏನಕ್ಕೆ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ನೀವು ಬರ್ಕೋಬೇಕು ಇಲ್ಲಿ. ನೆಕ್ಸ್ಟ್, ವಾಟ್ ಈಸ್ ಯೋರ್ ಮೋಸ್ಟ್ ಅಡ್ವಾನ್ಸ್ ಡಿಗ್ರಿ? ನಿಮ್ಮ ಮೋಸ್ಟ್ ಅಡ್ವಾನ್ಸ್ ಡಿಗ್ರಿ ಯಾವುದಂತ ಬರ್ಕೋಬೇಕು. ವಿಚ್ ಯೂನಿವರ್ಸಿಟಿ ಗ್ರಾಂಟೆಡ್ ಇಟ್? ಯಾವ ಯೂನಿವರ್ಸಿಟಿ ಅದು ನಿಮಗೆ ಕೊಟ್ಟಿರೋದು. ವಾಟ್ ಡಿಸಿಪ್ಲಿನ್ ಡಿಡ್ ಯು ಫೋಕಸ್ ಆನ್ ಆ್ಯಂಡ್ ವಾಟ್ ಇಯರ್ ಡಿಡ್ ಯು ಗ್ರ್ಯಾಜುಯೇಟ್? ನೆಕ್ಸ್ಟ್, ಆರ್ ಯು ಕಂಫರ್ಟೇಬಲ್ ವಿತ್ ದ ವರ್ಕಿಂಗ್ ಹವರ್ಸ್ 1 PM to 10 PM? ಈ ವರ್ಕಿಂಗ್ ಹವರ್ಸ್ ನಿಮ್ಗೆ ಓಕೆನಾ? ಆರ್ ಯು ಅವೈಲೇಬಲ್ ಫಾರ್ ದ ಹೋಲ್ ಡ್ಯೂರೇಷನ್ ಆಫ್ ದ ಇಂಟರ್ನ್ಶಿಪ್ ಪೀರಿಯಡ್? ಅಂದರೆ ನೆಕ್ಸ್ಟ್ 2 to 3 months ಫುಲ್ ಇಂಟರ್ನ್ಶಿಪ್ ಪೀರಿಯಡ್ ನೀವು ಓಕೆನಾ ಅಂತ ಅಟೆಂಡ್ ಮಾಡ್ತೀರಾ, ಎಸ್ ಆರ್ ನೋ ಎಂಟ್ರಿ ಮಾಡಬೇಕಾಗುತ್ತೆ. ವೇರ್ ಡಿಡ್ ಯು ಫಸ್ಟ್ ಹಿಯರ್ ಅಬೌಟ್ ದಿಸ್ ಓಪನಿಂಗ್ ಎಟ್ ಫ್ರೆಶ್ ಪ್ರಿನ್ಸ್? ನೀವು ಈ ಫ್ರೆಶ್ ಪ್ರಿಂಟ್ ಓಪನಿಂಗ್ಸ್ ಬಗ್ಗೆ ಫಸ್ಟ್ ಎಲ್ಲಿ ಕೇಳ್ಕೊಂಡಿದ್ದೀರಾ? ಇಲ್ಲಿ ತುಂಬ ಕೊಟ್ಟಿದ್ದಾರೆ. ಲಿಂಕ್ಡ್ಇನ್, ಜಾಬ್ ಸ್ಟ್ರೀಟ್, ಇಂಡೆ, ಫ್ರೆಶ್ ಪ್ರಿಂಟ್ಸ್, ಕೆರಿಯರ್ ಪೇಜ್, ರೆಫರಲ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಯೂಟ್ಯೂಬ್, ಈ ಥರ ತುಂಬ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಎಲ್ಲಿಂದ ನಿಮಗೆ ಈ ಜಾಬ್ ಡೀಟೇಲ್ಸ್ ಬಗ್ಗೆ ಸಿಕ್ತೋ ಅದ್ರ ಬಗ್ಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಫ್ ಯು ಸೆಲೆಕ್ಟ್ ಅದರ್ಸ್ ಪ್ಲೀಸ್ ಸ್ಪೆಸಿಫೈ. ನೀವೀಗ ಅದರ್ಸ್ ಅಂತ ಕೊಟ್ಟರೆ ಅದು ಎಲ್ಲಿಂದ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಮುಂದಿನ ಪ್ರೋಸೆಸ್ ಏನಿದೆ ಅಂತ they will contact you. The first company will be contacting you for the next steps. ಓಕೆ, ಇಷ್ಟು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿ, ನಿಮಗೆ ಈ ಜಾಬ್ ವೇಕೆನ್ಸಿ ಓಕೆ ಅಂತ ಅನಿಸಿದರೆ ನೀವು ಅಪ್ಲೈ ಮಾಡಿ. ಥ್ಯಾಂಕ್ ಯು.